ಕೇಳ್ತಾ ಇದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ನಮ್ಮ ಭಾರತ ದೇಶದ ಪ್ರಾಚೀನ ವಿಜ್ಞಾನಿಗಳಾಗಿರಬಹುದು, ಖಗೋಳ ಶಾಸ್ತ್ರಜ್ಞರಾಗಿರಬಹುದು, ಜ್ಯೋತಿಷ್ಯರಾಗಿರಬಹುದು, ಹಲವಾರು ಕೊಡುಗೆಗಳನ್ನ ಜಗತ್ತಿಗೆ ನೀಡಿದ್ದಾರೆ. ಇದರ ಬಗ್ಗೆ ತಿಳ್ಕೊಳ್ತಿದ್ದ ಹಾಗೆ ಇವತ್ತು ನಾವು ನಮ್ಮ ಪ್ರಾಚೀನ ಭಾರತದಲ್ಲಿ ಶಸ್ತ್ರಚಿಕಿತ್ಸೆಯ ಒಬ್ಬ ರೂವಾರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತಾನೆ ಈ ವ್ಯಕ್ತಿಯನ್ನ ಕರಿತಾ ಇದ್ರು. 6ನೇ ಶತಮಾನದಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಗಮನಾರ್ಹ ಕೊಡುಗೆಯನ್ನ ನೀಡಿದಂತಹ ಈ ಮಹಾನ್ ಪಂಡಿತನೇ, ಈ ಮಹಾನ್ ಶಸ್ತ್ರಚಿಕಿತ್ಸಕನೇ ಸುಶ್ರುತ. ಹೌದು, ಸುಶ್ರುತರ ಹೆಸರನ್ನ ನೀವು ಕೇಳಿದ್ದೀರಿ. ಈ ಇತಿಹಾಸದಲ್ಲಿ ದಾಖಲಿಸಿರುವಂತಹ ಹೆಸರು ಅಂತ ಹೇಳ್ಬೋದು ಶಸ್ತ್ರಚಿಕಿತ್ಸೆಯ ಈ ವಿಚಾರದಲ್ಲಿ. ಪ್ಲಾಸ್ಟಿಕ್ ಸರ್ಜರಿಯನ್ನು ವಿವರಿಸಿದಂತಹ ಮೊಟ್ಟ ಮೊದಲ ವ್ಯಕ್ತಿ ಸುಶ್ರುತ. ಅವರ ಗ್ರಂಥ ಸುಶ್ರುತ ಸಂಹಿತೆ ಪ್ಲಾಸ್ಟಿಕ್ ಸರ್ಜರಿ, ನೇತ್ರ ಶಸ್ತ್ರಚಿಕಿತ್ಸೆ ಮತ್ತೆ ಆರ್ಥೋಪೆಡಿಕ್ ಸೇರಿದಂತೆ ಶಸ್ತ್ರಚಿಕಿತ್ಸಾ ವಿಧಾನಗಳ ಸಂಗ್ರಹವಾಗಿದೆ. ಇಷ್ಟೆಲ್ಲ ವಿಷಯಗಳು ನಾವು ಈ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಎಲ್ಲ ಈಗ ತಿಳ್ಕೊಳ್ತಾ ಇದೀವಿ. ಮತ್ತಿನ್ನು ಸಾಧಾರಣವಾಗಿ ಶಸ್ತ್ರಚಿಕಿತ್ಸೆ ಎಲ್ಲ ನಡೀತಿರ್ಬೇಕಾದ್ರೆ ಅನಸ್ತೇಷಿಯಾ ಕೊಡ್ತಾರೆ. ನಿಮ್ಗೆ ಗೊತ್ತಿದ್ಯಾ? ಸುಶ್ರುತರು ಅನಸ್ತೇಷಿಯಾದ ಬಳಕೆ, ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಸಾಧನಗಳು ಮತ್ತೆ ಶಸ್ತ್ರಚಿಕಿತ್ಸಾ ವಿಚಾರವಾಗಿ ಕ್ರಿಸ್ತಪೂರ್ವ 600ರಲ್ಲೇ ರಚಿತವಾದಂತಹ ಸುಶ್ರುತ ಸಂಹಿತೆಯಲ್ಲಿ ಇದೆಯಂತೆ. ನೋಡಿ, ಜಗತ್ತಿನಲ್ಲೇ ಶಸ್ತ್ರಚಿಕಿತ್ಸೆಯನ್ನ ಕುರಿತು ಚರ್ಚಿಸುವಂತಹ ಅತ್ಯಂತ ಪ್ರಾಚೀನ ಗ್ರಂಥಗಳಲ್ಲಿ ಇದು ಕೂಡ ಒಂದು. ಈ ಪ್ಲಾಸ್ಟಿಕ್ ಸರ್ಜರಿ, ಈ ಎಲ್ಲಾ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಸಾಕಷ್ಟು ಆವಿಷ್ಕಾರಗಳು ಇವಾಗ ಆಗಿದೆ. ಆದರೂ ಈ ಎಲ್ಲಾ ವೈದ್ಯರು ಈಗಲೂ ಪ್ರಾಚೀನ ಗ್ರಂಥಗಳಲ್ಲಿ ಏನಾದರೂ ಇದರ ಉಲ್ಲೇಖವಿದೆಯಾ ಅಂತ ಹೇಳಿದಾಗ ಸುಶ್ರುತ ಸಂಹಿತೆ ಅದರಲ್ಲಿ ಇದ್ದೇ ಇರುತ್ತೆ. ಈ ಲೇಖನ ಸುಮಾರು 2500 ವರ್ಷಗಳಿಗೂ ಹಿಂದೆ ರಚಿಸಿರುವಂತಹ ಈ ಸುಶ್ರುತ ಸಂಹಿತೆಯಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮತ್ತೆ ಹಲವಾರು ಈ ಸರ್ಜರಿಯ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ, ಕ್ಷೇತ್ರಗಳಿಗೆ ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ. ಐತಿಹಾಸಿಕ ವಿವರಗಳನ್ನ ಶಸ್ತ್ರಚಿಕಿತ್ಸೆಗಳಿಗೆ ಇದರಲ್ಲಿ ಪ್ರಸ್ತುತಪಡಿಸಲಾಗಿದೆ. ಮತ್ತೆ ಈ ಎಲ್ಲಾ ಚಪ್ಪಾಳೆಯೂ ಹೋಗಿ ತಲುಪುವಂಥದ್ದು ಸುಶ್ರುತರಿಗೆ. ಅವರ ಚೈತನ್ಯ ನಮ್ಮ ಜೊತೆಯಲ್ಲಿಯೇ ಇರುತ್ತೆ ಅಂತ ಹೇಳ್ತಿದ್ದ ಹಾಗೆಯೇ ಇಷ್ಟೂ ದಿನಗಳ ಕಾಲ ನಾವು ಸಾಕಷ್ಟು ವಿಜ್ಞಾನಿಗಳ ಬಗ್ಗೆ ತಿಳ್ಕೊಂಡ್ವಿ. ಕೇಳ್ತಾ ಇದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.